ರಾಜ್ಯದಲ್ಲಿ ನಡೀತಾ ಇರುವ ಎಸ್ಐಆರ್ ಜಾಗೃತಿ ಕಂಡು ಬಿಜೆಪಿಯೇ ಆತಂಕಗೊಂಡಿದೆ ಎಂದು ಕೆಪಿಸಿಸಿ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಟಿಡಿ ಶ್ರೀನಿವಾಸ್ ಹೇಳಿದ್ದಾರೆ. ಅವರಿಂದು ಪ್ರವಾಸಿ ಮಂದಿರದಲ್ಲಿ ಹಿಂದುಳಿದ ವರ್ಗಗಳ ವಿಭಾಗದ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯು ಬಿರುಸಾಗಿ ನಡೀತಾ ಇದೆ. ಇದು ವೇಗವಾಗಿ ನಡೆಯೋದಕ್ಕೆ ಪಕ್ಷದ ಬಿಎಲ್ಒಗಳು ಕೂಡ ಕಾರಣರಾಗಿದ್ದಾರೆ. ಈಗಾಗಲೇ ಪರಿಷ್ಕರಣೆ ಕಾರ್ಯಕ್ಕೆ 9 ದಿನಗಳಾಗಿದ್ದು, ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಕಾರ್ಯ ಹೇಗೆ ನಡೀತಾ ಇದೆ ಎಂಬ ಹಿನ್ನೆಲೆಯಲ್ಲಿ ಇಲ್ಲಿ ಸಭೆ ಕರೆದು ತಾವು ಪರಿಶೀಲನೆ ಮಾಡಲಾಗ್ತಾ ಇದ್ದು, ಜಿಲ್ಲೆಯಲ್ಲಿ ಕೂಡ ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಎಂದರು. ಇನ್ನು ಎಸ್ಐಆರ್ ಪ್ರಕ್ರಿಯೆಯನ್ನ ಬಿಜೆಪಿಯವರೇ ಪ್ರಾರಂಭ ಮಾಡಿದ್ದು, ಆದ್ರೆ ಈಗ ಕರ್ನಾಟಕದಲ್ಲಿ ಅದು ಸಮರ್ಪಕವಾಗಿ ನಡೀತಾ ಇರೋದನ್ನ ಕಂಡು ಬಿಜೆಪಿಯ ಕೆಲವರು ಇದು ಬೇಡ ಆಗಿತ್ತು ಎಂದು ಮಾತನಾಡ್ಕೊಳ್ತಿದ್ದಾರೆ. ಅವರಿಗೆ ಈಗ ಆತಂಕ ಆಗಿದೆ. ಕಾರಣ, ರಾಜ್ಯದಲ್ಲಿ ಕಾಂಗ್ರೆಸ್ ಸದೃಢ ಆಗ್ತಾ ಇದೆ. ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯವನ್ನ ಅದು ಯಶಸ್ವಿಯಾಗಿ ಮಾಡ್ತದೆ. ಅದು ಬಿಜೆಪಿ ಪಕ್ಷಕ್ಕೆ ತಿರುಮಂತ್ರ ಆಗಬಹುದು ಎಂಬ ಆತಂಕ ಎದುರಾಗಿದೆ ಎಂದರು. ಇನ್ನು ರಾಜ್ಯದಲ್ಲಿ ಈ ಪ್ರಕ್ರಿಯೆ ಬಹುದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಬಹುಶಃ ಯಾವ ತೊಂದರೆಗಳು ಆಗುವುದಿಲ್ಲ. ಆದರೆ ನಗರ ಪ್ರದೇಶಗಳಲ್ಲಿ, ಅದರಲ್ಲೂ ಮಹಾನಗರ ಪಾಲಿಕೆಯಂತಹ ಪ್ರದೇಶಗಳಲ್ಲಿ ಸ್ವಲ್ಪ ಕಷ್ಟ ಆಗಬಹುದು ಎಂದರು. ಇನ್ನು ಬಿಜೆಪಿಯವರಿಗೆ ಬೆಂಗಳೂರಿನ ಸುಮಾರು 8 ಕ್ಷೇತ್ರಗಳ ಬಗ್ಗೆ ಆತಂಕ ಪ್ರಾರಂಭ ಆಗಿದೆ. ಮಹದೇವಪುರ ಸೇರಿದಂತೆ ಕೆಲವು ಕ್ಷೇತ್ರಗಳನ್ನ ಎಲ್ಲಿ ಕಳೆದುಕೊಳ್ತೇವೋ ಅನ್ನೋ ಆತಂಕ ಅವರಿಗೆ ಇದೆ ಎಂದು ಹೇಳಿದ್ರು. ಮನೆಯಿಂದ ಹೊರಗಡೆ ಬರೋಕ್ಕಾಗ್ತಿದ್ದಂಥ ಸಂದರ್ಭದಲ್ಲಿ, ಆರೋಗ್ಯದ ಸಮಸ್ಯೆ ಇರುವಂಥ ಸಂದರ್ಭದಲ್ಲಿ ಅಂಥವ್ರಿಗೆ ಖಂಡಿತ ನಾವೆಲ್ಲ ಗುರುತು ಮಾಡಿಕೊಂಡು ಅದನ್ನು ಪ್ರತ್ಯೇಕವಾಗಿ ಪ್ರತಿಯೊಂದು ಬೂಟಲ್ಲಿನೂ ಅಬೋವ್ 60ನೇ ತೊಗೊಳೋಣ. ಸ್ವಲ್ಪ ಅಬೋವ್ 60, 70 ತೊಗೊಂಡು ಒಂದ್ಸರಿ ಕ್ರಾಸ್ ವೆರಿಫೈ ಮಾಡಿಕೊಂಡು ಅವ್ರ ಮನೆ ಬಾಗಿಲಿಗೆ ಹೋಗಿ ಎನ್ಯುಮರೇಷನ್ ಫಾರ್ಮ್ ತುಂಬಿಸುವಂಥ ಕೆಲಸನ ಖಂಡಿತ ಮಾಡಬೇಕು. ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಅದಕ್ಕೆ ಉತ್ತರ ನಾನೇ ಹೇಳ್ಬಿಡ್ತೇನೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬಿಜೆಪಿ ಕಾರ್ಯಕರ್ತನ ಹತ್ರ 5,000 ಕೊಟ್ಟಿದ್ದಾರೆ. ಎಷ್ಟು? 5,000 ಕೊಟ್ಟಿದ್ದಾರೆ. ಅದನ್ನು ನಮ್ಮ ಮಾಜಿ ಅಲ್ಲಿ ಕೌನ್ಸಿಲರ್ ಆಗಿದ್ದರು ನಾಗೇಶ್ ಅಂತೇಳಿ ಹೋಗಿ ಅವ್ರ ಮನೆಗೆ ಹೋಗಿ ಅವ್ನು ಹಿಡ್ಕೊಂಬಂದು ಕಿತ್ಕೊಂಬಂದು ವಾಪಸ್ ಹಂಚಿದ್ದಾರೆ. ಒಳ್ಳೆ ಪ್ರಶ್ನೆ. ಮೋಸ್ಟ್ಲಿ ಇದು ಬಿಜೆಪಿ ಮಾಡ್ತಿರೋದು. ಯಾಕಂದ್ರೆ ಅವ್ರಿಗೆ ಮಾತ್ರ ಗೊತ್ತು ಈ ಥರ ಎಲ್ಲ ಮಾಡೋದು, ನಮಗೆ ಗೊತ್ತಿಲ್ವಲ್ಲ. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇಡೀ ರಾಷ್ಟ್ರದಲ್ಲೆಲ್ಲ ಭಾಗವಹಿಸಿ ಒಳ್ಳೆಯ ಅನುಭವ ಇದೆ. ಹಾಗಾಗಿ ಮಾಸ್ ತೊಗೊಂಡೋಗಿ ಯಾವ ಥರದ ಮಾಸ್ ತೊಗೊಂಡೋದ್ರೆ ಅದು ಯಾವ ಥರ ಯಾರು ಮತದಾರರು ಅಂತೇಳಿ ಅವ್ರಿಗೆ ಎನ್ಯುಮರೇಷನ್ ಫಾರ್ಮಲ್ಲಿ ನೇಮೆಲ್ಲ ಬಂದಿರುತ್ತೆ, ಹೌದಲ್ಲ. ಯಾವ ಥರದ್ದು ಕಲೆಕ್ಟ್ ಮಾಡ್ಕೊಂಡು ಹೋದರೆ ಕಾಂಗ್ರೆಸ್ಸು ಮತದಾನದಿಂದ ವಂಚಿತರಾಗೋ ಥರ ಮಾಡ್ಬೋದು ಅನ್ನೋ ಅನುಭವ ಇರುವಂಥವ್ರು ಅವರೇ ಅನಿಸುತ್ತೆ. ಹಾಗಾಗಿ ಖಂಡಿತ ನಮ್ಮಲ್ಲಿ ತಗೊಂಡೋಗಿರೋದಂಥದ್ದೇನು ನಮಗೇನು ಕಂಡು ಬಂದಿಲ್ಲ. ಯಾಕೆಂತ ಹೇಳಿದ್ರೆ ಈಗ ಮಳೆಗಾಲ ಇದೆ. ಹಾಗಾಗಿ ಒಂದು ಕಡೆ ಯಾವುದೋ ಸಮುದಾಯ ಭವನ ಎಲ್ಲೋ ನಿಂತ್ಕೊಂಡು ಮಾಡಿದ್ರೆ ಅದು ಗುಂಪಾಗಿ ಮಾಡಬಾರ್ದು ಅಂದರೆ ತಪ್ಪಾಗುತ್ತೆ. ಯಾಕಂದರೆ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡೋಣ. ನಾವು ಯೋಚನೆ ಮಾಡೋಣ. 50 ಮನೆಗೆ ನೀನು ಇಷ್ಟು ದಿವಸದಲ್ಲಿ ಅಥವಾ 200 ಮನೆಗೆ ನೀನು ಇಷ್ಟು ದಿವಸದಲ್ಲಿ ರೀಚ್ ಆಗುತ್ತೆ ಅಂತ ಹೇಳಿದ್ರೆ ಅದು ಮಲೆನಾಡು ಭಾಗದಲ್ಲಿ, ಈ ಭಾಗದಲ್ಲಿ, ಈ ಸಂದರ್ಭದಲ್ಲಿ ಇಟ್ ಇಸ್ ಹೈಲಿ ಇಂಪಾಸಿಬಲ್, ಹೌದಲ್ಲ. ಆಮೇಲೆ ಬೆಂಗಳೂರಲ್ಲೇ ಅವ್ರ ಕೈಯಲ್ಲಿ ಹುಡ್ಕೋಕ್ಕಾಗ್ತಿಲ್ಲ. ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲೆಲ್ಲಿ ಮತ್ತಿದೆಯೋ ಅಲ್ಲೋಗಿ ಗುಂಪು ಕೊಟ್ಬಿಟ್ಟಿದ್ದಾರೆ ಅಸೋಸಿಯೇಷನ್ ಕೈಗೆ. ಆದರೆ ವೋಟರ್ಸ್ನ ಹುಡ್ಕೋಕ್ಕಾಗ್ತಿಲ್ಲ. ಯಾಕೆ ಹುಡ್ಕೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಮೈಗ್ರೆಂಟ್ಸ್ ಹೆಂಗೆ ಅಂದರೆ, ಇವತ್ತಿನ ಬಾಡಿಗೆ ಮನೆಯಲ್ಲಿ ಇಲ್ಲಿ ಇರ್ತಾರೆ, 3-4 ತಿಂಗಳಿಗೆ ಬಿಟ್ಟು ಇನ್ನೊಂದು ಕಡೆ ಒಂದು 6 ತಿಂಗಳಿಗೆ ಬಿಟ್ಟು ಹೋಗ್ತಾ ಇರ್ತಾರೆ. ಕೆಲಸ ಸಿಕ್ಕಿಲ್ಲ ಇನ್ನೊಂದು ಕಡೆ ಹೋಗ್ತಿರ್ತಾರೆ. ಅದಕ್ಕೊಂದು ಉದಾಹರಣೆ ಹೇಳ್ತೇನೆ. ಹಿಂದೆಗಡೆ ಕರೋನಾ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಿಂದ ಸರಿಸುಮಾರು ಏನಿಲ್ಲ ಅಂದರೆ ಒಂದು 40-44 ಲಕ್ಷ ಜನ ಬಿಟ್ಟೋದು. ಮತದಾರ ಪಟ್ಟಿಯಲ್ಲಿ ಇಲ್ಲೇ ಇದ್ದಾರೆ. ಬಿಟ್ಟೋದಂಥವ್ರು ಸರಿಸುಮಾರು 20-25 ಲಕ್ಷ ಜನ ಬರಲೇ ಇಲ್ಲ. ಅವ್ರ ವಿಲೇಜ್ಗಳಲ್ಲಿ, ನೇಟಿವಲ್ಲಿ ಹೊರಗಡೆ ಹೋದಂಥವ್ರು ಅಲ್ಲೇ ಸೆಟ್ಲ್ ಆದಾಗ ಅಲ್ಲೇ ಸೆಟ್ಲ್ ಆಗ್ಬಿಟ್ರು. ಈಗ ಅದನ್ನೆಲ್ಲ ಪರಿಷ್ಕರಣೆ ಆಗಬೇಕಲ್ಲ. ಅವ್ರು ಇಲ್ದಿದ್ದು ಅಲ್ಲಿ ಅವ್ರ ಮತನ ಆಯ್ಕೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಅವ್ರನ್ನ ನಾವು ಡಿಲೀಟ್ ಮಾಡಬೇಕಲ್ಲ. ಹಾಗಾಗಿ ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ನಾನು ಸಹ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳ್ತೇನೆ, ಮಾಸು ಕೊಡೋದು ಬೇಕಾಗಿಲ್ಲ. ಒಂದು ಮನೆಯದು ಎಷ್ಟಿದೆಯೋ ಕೊಡ್ಬೋದು, ಒಂದು ಕುಟುಂಬದ ಎಷ್ಟಿದೆಯೋ ಕೊಡ್ಬೋದು ಅಲ್ವಾ. ಆಮೇಲೆ ಇನ್ನೊಂದು